ಎಲ್ರಿಗೂ ನಮಸ್ಕಾರ. ನಾವೀಗಿರೋದು ಕೋಯಿಕೋಡಿಂದ ತ್ರಿಶೂರ್ಗೆ ಹೋಗ್ತಾ ಇದ್ದೀವಿ. ಆ ರೂಟಲ್ಲಿ ನಿಮಗೆ ಗೊತ್ತಿರೋಂಗೆ ಕೇರಳದಲ್ಲಿ ಯು ಕಾಂಟ್ ವೇರ್ ಗೋಪ್ರೋ, ಅದಕ್ಕಾಗಿ ನಿಲ್ಸ್ದಲ್ಲಿ ಮಾತ್ರ ವ್ಲಾಗ್ ಮಾಡಬೇಕಾಗಿದೆ. ಬಿಕಾಸ್ ಇಲ್ಲಿ ಪೊಲೀಸ್ರಂತೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟಪ್ಪ, ಹಿಡ್ಕೊಂಡು ರುಬ್ಬಿಡ್ತಾರೆ ಎಲ್ಲರೂ ಸಿಕ್ಬಿಟ್ರೆ. ಯಾವ ಬ್ರಿಡ್ಜು ಅಂತ ಗೊತ್ತಿಲ್ಲ, ಬಟ್ ಸಗದಾಗಿದೆ. ಎಲ್ಲೋಡಿ ಬೀಚ್ ಇಸ್ ಪಾಸಿಂಗ್ ಅಂಡರ್ ದ ಬ್ರಿಡ್ಜ್. ನೀನೆಲ್ಲ ಹಿಡಿತವ್ರೆ ಕೆಳಗೆ. ಆದರೂ ಕೇರಳ ಹೈವೇ ಇದೆಯಲ್ಲ, ನಿಮ್ಗೊಂಥರ ಕರ್ನಾಟಕದ ಮೇನ್ ರೋಡ್ಸ್ ಇದ್ದಂಗೆ ಅನಿಸ್ಬಿಡುತ್ತೆ. ಅಯ್ಯೋ, ರೋಡ್ ಹುಡ್ಕಷ್ಟರಲ್ಲೇ ಸಾಕಾಗೋಗುತ್ತೆ. ರೋಡ್ ಶಾಟ್ ತೆಗಿಬೋದಾ ಅಂತ ಗೊತ್ತಿಲ್ಲ ನನಗೆ. ಸರಿ ಟ್ರೈ ಮಾಡೋಣ ಅಲ್ವಾ. ಓಕೆ, ತುಂಬ ಮಳೆಯ ಕಾರಣ ರೇನ್ ಕೋಟ್ ಹಾಕೊಳ್ಬೇಕು ಅಂತ ನಿಲ್ಲಿಸ್ಬೇಕಾಯ್ತು. ಶೂಸ್ ಗೀಸೆಲ್ಲ ಹಾಕೊಂಡು ಫುಲ್ ಟಿಪ್ ಟಾಪ್ ಆಗಿ ಗ್ಲೌಸೆಲ್ಲ ಹಾಕೊಂಡು ಹೋಗ್ಬೇಕು ಇಲ್ಲಿಂದ. ವಿ ಆರ್ ಅರೈವಿಂಗ್ ಅಟ್ ರೋಹಿತ್ಸ್ ಹೌಸ್ ಇನ್ ತ್ರಿಶೂರ್. ತಿಕಾ ಎಲ್ಲ ಮತ್ತೆ ಊಷ್ಟ ಹಾಕೋಯ್ತು ಕಣಪ್ಪ. ಇಲ್ಲಿ ನೋಡಿ ರೋಡ್ ನೋಡಿ, ಇಡೀ ಎಲ್ಲ ರೋಡು ಹಿಂಗೆ ಇದೆ. ಮೋಸ್ಟ್ಲಿ ಅವ್ರು ಕೇರಳದಲ್ಲಿ ಬ್ಯಾಟ್ ಹಿಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ ರೋಡ್ ಮೇಲೆ. ರೋಲರ್ ಯೂಸ್ ಮಾಡಲ್ವೇನು? ವೇರ್ ಆರ್ ಯು? I am outside your house. Which is your house here? So we have Rohit, one of the rich asses of Kerala. One of the rich asses of Kerala. Whoa. Easy. Wow, man. Wow. ಓಕೆ, ಮನೆಗೆ ಬಂದಾಯಿತು. ಎಲ್ಲ ಬ್ಯಾಗಿನೆಲ್ಲ ತೊಗೊಬಂದು ರೂಮ್ಗಿಟ್ಟು ಫ್ರೆಶ್ ಆಗಾಯಿತು. ಆಲ್ ಸೆಟ್ ಅನ್ಪ್ಯಾಕ್ ಮಾಡಾಯಿತು. ಅಂದರೆ ಇಲ್ಲೇ ಹತ್ರದಲ್ಲಿ ಒಂದು ಅದ್ರಪಳ್ಳಿ ಫಾಲ್ಸ್ ಅಂತ ಇದೆಯಂತೆ. ಸೊ ಅದ್ರಪಳ್ಳಿ ಫಾಲ್ಸ್ಗೆ ಹೋಗಿ ಏನಿದೆ ನೋಡಿಕೊಂಡು, ಅಲ್ಲೇ ಹತ್ರದಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ. ಆ ಕ್ಯಾಂಪ್ ಹೆಸರು ಬೈಕ್ ಬರ್ತಿಲ್ಲ. ಓಕೆ, ಆ ಕ್ಯಾಂಪ್ಗೆ ಹೋಗಿ ಎರಡು ನೋಡ್ಕೊಬಂದು ಮಧ್ಯಾಹ್ನ ಮೇಲೆ ತ್ರಿಶೂರ್ಗೆ ಹೋಗೋಣ ಅಂತ. ತ್ರಿಶೂರ್ ಪೂರ ಆಗುತ್ತಲ್ಲ ಆ ದೇವಸ್ಥಾನಕ್ಕೆ. ಸೊ ಲೆಟ್ಸ್ ಹಿಟ್ ದ ರೋಡ್. ಅದು ಮನೆ ಮಾತ್ರ ಚಿಂದಿ ಇದೆ ಅಂದ್ಕೊಳ್ಳಿ. ಈ ಕಡೆ ಆ ಕಡೆ ಎಲ್ಲ ರಬ್ಬರ್ ಪ್ಲ್ಯಾಂಟೇಷನ್ನು, ಕ್ರೇಜಿ. ಓಕೆ ಫೈನ್. ಡೋಂಟ್ ಲುಕ್ ಎಟ್ ಮಿ ಲೈಕ್ ದಟ್, ಐ ಕ್ಯಾನ್ ವ್ಲಾಗ್. ಸತತವಾಗಿ 30 ನಿಮಿಷಗಳ ಕಾಲ ಬಂದು മലയാളി ഈ വണ്ടി അത് ഇവിടുന്ന് എടുക്കണം, അവിടെ കൊണ്ടിരുന്ന ജാഗ ഇല്ല, അവിടെ കൊണ്ടിരുന്ന സ്ഥലം ഇല്ലെങ്കിൽ അവിടെ കൊണ്ടിരുന്ന മേളില് പാർക്കിംഗ്, 2 വീലർ പാർക്കിംഗ് അവിടെ. ഓക്കെ, ಸೈನ್ ಲ್ಯಾಂಗ್ವೇಜ್. ಬಟ್ ಸೆಕ್ಸಿ ಕಾಣಿಸ್ತಿದೆ ಅಂದ್ಕೊಳ್ಳಿ. ರೋಡ್ ಆ ಕಡೆ ಹೋಗಿ ತೋರಿಸ್ತೀನಿ. ಸೆಕ್ಸಿ ಕಾಣಿಸ್ತಿಲ್ಲ ಬೈಕು. ಸೊ ಅವ್ರು ಹೇಳ್ದಂಗೆ ಪಾಪ 5 ನಿಮಿಷ ಟ್ರೈ ಮಾಡಿದ್ರು ನಂಗೆ ಮಲಯಾಳಿಯಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ, ಬೈಕ್ ಇಳಿಸಂಗಿಲ್ಲ ಇಲ್ಲಿ ಅಂತ. ಕೊನೆಗೂ ಸೈನ್ ಲ್ಯಾಂಗ್ವೇಜಲ್ಲಿ ಅರ್ಥ ಆಯಿತು. ಫಸ್ಟ್ ಬೈಕ್ನ ಆ ಕಡೆ ನಿಲ್ಲಿಸ್ಬಿಟ್ಟು ಬರೋಣ. ಹೆಂಗೆ ತಲೆಗೆ ಶೂಟ್ ಆಗ್ತಾರೆ ನೋಡಿ ಈಗ. ಹಾಂ, ಎಸ್, I don't have dreams, I don't have hopes. All I have is this moment. Live in the moment. ಈ ಥರ ಜೀಪ್ಗಳು ಬರ್ತಾ ಇರುತ್ತೆ ಮಧ್ಯ. ಟಿಕೆಟ್ ಬಗ್ಗೆನೇ ಹೇಳಿಲ್ಲ ನಾನು. ಟಿಕೆಟ್ ಬಂದು ಒಬ್ರಿಗೆ 50 ರೂಪಾಯಿ, ಮಕ್ಕಳಾದರೆ 10 ರೂಪಾಯಿ. ಕೇಳಿಸ್ತಿದೆಯಾ ನೀರು ಶಬ್ದ?
ಚೇಟ ನಿಮಗೆ ಕೇಳಿಸ್ತಿದ್ಯಾ ನೀರು ಶಬ್ದ? Yes, I can hear it. ಸ್ಪೀಕ್ ಇನ್ ಮಲಯಾಳಂ. ಈ ಕಡೆ ಹೋದರೆ ಟಾಪ್ ವ್ಯೂ ಅಂತೆ ಬರೆದಿದೆ. ಇಲ್ಲಿಂದ ಹೋದರೆ ದಿಸ್ ಇಟ್ಸ್ ದ ಬಾಟಮ್ ವ್ಯೂ ಆರ್ ದ ಫುಲ್ ವ್ಯೂ. ಸೊ ದ್ಯಾಟ್ ಸೌಂಡ್ಸ್ ರಿಯಲಿ ಬ್ಯಾಡ್. ಬಾಟಮ್ ವ್ಯೂ. ಸಿಕ್ಕಾಪಟ್ಟೆ ನಿಧಾನಕ್ಕೆ ಹೋಗಬೇಕು. ಜಾರಿದ್ರೆ ಹೆಚ್ಚು ಕಮ್ಮಿ ಆದರೆ 2 ಇರಲ್ಲ ಪಕ್ಕ, ಅದು ಮಾತ್ರ. ಓ ಚೇಟ ಸ್ಟಕ್ ದರ್ आणि रोहित चेटा. ಓಕೆ, ಚೇಟ ಜಸ್ಟ್ ಡ್ರಾಪ್ಡ್ ಔಟ್. ಅವ್ರಿಗೇನೋ ಫುಲ್ ಸುಸ್ತಾಯಿತು ಅಂದರು. ಓಕೆ, ನಮ್ಮ ಪಾಡಿಗೆ ನಾವು ಹೋಗಿ ಬರೋಣ. ಕ್ಯಾಮ್ರಾ ಇರೋದ್ರಿಂದ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗ್ತಿದ್ದೀನಿ. ಕೈ ಕಾಲು ಮುರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ, ಅಲ್ಲಿ ಮುರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಕ್ಯಾಮ್ರಾ ಆಫ್ ಮಾಡಿ ವಾಟರ್ಫಾಲ್ ಎದುರುಗಡೆನೇ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಅಲ್ವಾ? ಓ 2 seconds later. ಕೆಳಗೆ ಹೋಗ್ಬಿಟ್ಟು ಮಾಡ್ತೀನಿ ಅಂದರೆ ಜೋರು ಮಳೆ ಸ್ಟಾರ್ಟ್ ಆಗಿಬಿಡೋದ. ಐ ಹ್ಯಾವ್ ಎಕ್ಸೆಪ್ಟೆಡ್ ಮೈ ಫೇಟ್. ಮಳೆ ಬಂದರೆ ಒದ್ದೆ ಹಾಕ್ಕೊಂಡೇ ಹೋಗೋದು, ಬೇರೆ ಏನೂ ಆಪ್ಷನ್ ಇಲ್ಲ. ಓಕೆ, ಇನ್ನೊಂಚೂರು ದೂರ. ಏನೂ ಮಾಡೋಕ್ಕಾಗಲ್ಲ, ಮಳೆ ನಿಲ್ಲಂಗೂ ಕಾಣಿಸ್ತಿಲ್ಲ. ಜಸ್ಟ್ ಎಂಜಾಯ್ ಇಟ್ ಆ್ಯಂಡ್ ಗೋನೋ. ಹೆಂಗಿದೆಯೋ ಹಂಗೆ. ಇಟ್ಸ್ ಇಲ್ಲೇ ಮನೆ ಹತ್ರ ವಾಟರ್ಫಾಲ್ ಇದೆ, ಹೋಗೋಣ ಅಂದಿದ್ದಕ್ಕೆ ನಾನು ಯಾವುದೋ ಚಿಕ್ಕ ವಾಟರ್ಫಾಲ್ ಇರಬೇಕು ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ದೊಡ್ಡ ವಾಟರ್ಫಾಲೇ ಇದು. ಸೊ ಈ ಸ್ಪೆಕ್ಸ್ ಹಾಕೊಳ್ಳೋದ್ರಿಂದ ಈ ಡ್ರಾಪ್ಲೆಟ್ಸಿಂದ ಏನೂ ಕಾಣಿಸ್ತಿಲ್ಲ ನೀಟಾಗಿ. ಫುಲ್ ಮಜಾ ಮಾಡ್ತಾವ್ರೆ ಬಾಯ್ಸು. ಹಂಗೋ ಹಿಂಗೋ ಒಂದ್ಸಲಿ ಬಿದ್ದೆ ಚೆನ್ನಾಗಿ. ನೆಲೆ ಕಟ್ಟ ಕನಸು ಬ್ಲ್ಯಾಕ್ ಅಂಡ್ ವೈಟು ಎಂದು ಬಣ್ಣವಾಗಿದೆ. ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ. ನನ್ನ ಮಾತು ಸುಳ್ಳಲ್ಲ. ಹತ್ತದಿದೆಯಲ್ಲ, ಯಾರಿಗೂ ಬೇಡ ಗುರು ಇದು. ಇಷ್ಟೇ. ವಿಚ್ ಫಾಲ್ಸ್? ಅದಿರಪಳ್ಳಿ ಫಾಲ್ಸ್ ನೋಡಿದ್ರಲ್ಲ. ಸೊ ದಿಸ್ ಈಸ್ ಯುವರ್ ಸೈನ್ ಟು ಟ್ರಾವೆಲ್ ಸೋಲೋ. ಎಲ್ಲಿ ಹೋದ್ರೂ ಸ್ಟ್ರೇಂಜರ್ ಸಿಗ್ತಾರೆ. ನಾಟ್ ದ್ಯಾಟ್ ಎಲ್ಲರೂ ಕೆಟ್ಟವರೇ ಅಂತಲ್ಲ. ಯುಲ್ ಫೈಂಡ್ ಪೀಪಲ್, ಯುಲ್ ಫೈಂಡ್ ಯುವರ್ ವೈಬ್ ವೆರ್ ಎವರ್ ಯು ಗೋ. ಯು ಜಸ್ಟ್ ಹ್ಯಾವ್ ಟು ಟೇಕ್ ಒನ್ ಸ್ಟೆಪ್, ದಟ್ಸ್ ಆಲ್. Cheta, what do you want to say, Cheta? How was your experience? It's fine. ಹಾಂ, ಎಲ್ಲಿ ಹೋದರೂ ಈ ಥರ ಫ್ರೆಂಡ್ನ ಕರ್ಕೊಂಡು ಹೋಗ್ಬೇಕು. ಕೆಳಗೆ ಬರೋಕ್ಕಾಗಿಲ್ಲ. ಸೊ ಎಲ್ಲೇ ಕುತ್ಕೊಂಡು ನಂದು ಡ್ರೋನ್ಗಿನೆಲ್ಲ ಹಿಡ್ಕೊಂಡು ಕೂತಿದ್ರು ಪಾಪ. Okay. Let's end the recording. ಎಲ್ರಿಗೂ ಮತ್ತೆ ನಮಸ್ಕಾರ. ಇವಾಗ ನಾವಿರೋದು ವಿಚ್ ಒನ್? ಕೊಡನಾಡು ಎಲಿಫೆಂಟ್ ಕ್ಯಾಂಪ್ ಅಂತ. ಎಲಿಫೆಂಟ್ ಕ್ಯಾಂಪ್ ಆ್ಯಂಡ್ ಡೀರ್ ಪಾರ್ಕ್ and butterfly. ಹಾಗೆ ಆನೆಗಳನ್ನ ನೋಡಬೇಕು ಅಂತ ತುಂಬ ಇತ್ತು. ಅದೊಂದೇ ಮೇನ್ ರೀಸನ್ಗೆ ಇಲ್ಲಿ ಬಂದಿರೋದು. ಸೇಮ್ ಥಿಂಗ್, 50 ರೂಪಾಯಿ ಟಿಕೆಟು. ಹ್ಯಾವ್ ಟು ವಾಕ್ ಫಾರ್ ಅ ವೈಲ್ ದೇರ್ ಆ್ಯಂಡ್ ಹಿಯರ್. ನೋಡುವ ಆನೆಗಿನೇ ನೋಡೋಕ್ಕೆ ಸಿಗುತ್ತಾ ಏನು ಕತೆ ಅಂತೆಲ್ಲ. ಅದು ಬಿಟ್ಟರೆ ಇಟ್ಸ್ ಪೀಸ್ಫುಲ್. ಆ್ಯಂಡ್ ಇದು ನಮ್ಮ ಚೇಟ. ವಾಟ್ಸಪ್ ಚೇಟ.
Less talking, more walking. ಲೆಸ್ ಟಾಕಿಂಗ್ ಮೋರ್ ವಾಕಿಂಗ್. ಓಕೆ, ಚೇಟಾಸ್ ಕೋಟ್ ಫಾರ್ ದ ಡೇ. ಆನೆಗಳ ಜೊತೆ ಮಾತಾಡೋಕ್ಕೆ ಬಿಡಲ್ವಂತೆ ನಮ್ಮನ್ನ ಹತ್ರ. ಅಯ್ಯೋ, ಐ ಥಾಟ್ ಇಟ್ಸ್ ಸಮ್ ಎಲಿಫೆಂಟ್ ಕ್ಯಾಂಪ್, ದೇ ವಿಲ್ ಲೆಟ್ ಅಸ್ ನಿಯರ್ ಇಟ್ ಆ್ಯಂಡ್ ಆಲ್. You know this. ಬರೀ ಝೂಗೆ ಬಂದಂಗೆ ಫೀಲ್ ಆಗ್ತಿದೆ ನನಗೆ. ಆನೆಗಳ ಜೊತೆ ಮಾತಾಡೋಕ್ಕಾಯ್ತಿದೆ ಅಂದ್ಕೊಂಡಿದ್ದೆ. Oh, it's waving back. ಆನೆಗಳು ನೋಡೋಕ್ಕೆ ಖುಷಿ ಅಲ್ವಾ? ಎಷ್ಟು ಸಂತೋಷಂ ವಾಟ್ Happiness. ಸೇ ಇಟ್ ಇನ್ ಮಲಯಾಳಂ. ಇಟ್ ಫೀಲ್ Sandosham. ಸಂತೋಷಂ. What? ಫೀಲ್ ಹ್ಯಾಪಿ ಟು ಫೀಲ್ ಹ್ಯಾಪಿನೆಸ್. Sandoshikya. ಸಂತೋಷಕ್ಯ. ನಂಗೆ ಯಾಕೋ ಹರಿಪ್ರಸಾದ್ ಎಲ್ಲರಿಗಿಂತ ಜಾಸ್ತಿ ಮಸ್ಕ್ಯುಲರ್ ಅನಿಸ್ತದೆ. ಮಸ್ಕ್ಯುಲರ್. ಯು ಗೋ ಟು ಜಿಮ್? He goes to gym, I guess. Hey, Parvati is texting me. Hi. It's a pee time for her. Let us give her privacy. In Guru, liter gatle, and let's meet our next girl, Anjana. Very decent. ನನ್ನ ಕಡೆ ತಿರುಗು ನೋಡ್ತಿಲ್ಲ ಅವಾಗಿಂದ. ಸೊ ಅವಳಾಯ್ತು, ಅವಳ ಕೆಲಸ ಆಯಿತು. ಆಶಾ ಈಸ್ ಲೈಕ್ ಓವರ್ ಎನರ್ಜೆಟಿಕ್. ಶಿ ಇಸ್ ಡ್ಯಾನ್ಸಿಂಗ್, ಯು ನೋ. ಸಿ ಅಂಜನಾ ಅವ್ರ ಪಾಡಿಗೋರು ನೋಡಿಬಿಟ್ಟು ಮೋಟಿವೇಟ್ ಆಗಿ ಪಾರ್ವತಿನೂ ಡ್ಯಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾವಳೆ. Isn't it nice? Just watching at them. ಮೋಸ್ಟ್ಲಿ ಈ ಹುಡುಗಿರು ನಾಯಿಮರಿನೆಲ್ಲ ನೋಡ್ದಂಗೆ ಆಡ್ತಾರೆ ನೋಡಿ, ಹಂಗೆ ಆಡ್ತಿದೆ ಅದು. ಶಿ ಈಸ್ ಹ್ಯಾಪಿ ಬಿಕಾಸ್ ಅದ್ರ ಕಣ್ಣಿಗೆ ನಾವು ಪಪ್ಪಿಗಳ ಥರ ಕಾಣಿಸ್ತಿರ್ಬೇಕು. ದಟ್ ಕುಡ್ ಬಿ ದ ಕೇಸ್. ನೋಡಿ, ಶಿ ಈಸ್ ಹ್ಯಾಪಿ ಡೋಂಟ್. ಸೊ ಅದಕ್ಕೆ ಆನೆ ಗಿನೆ ಎಲ್ಲ ನೋಡಾಯಿತು, ಹೊರಟ್ವಿ. ಮತ್ತೆ ಇನ್ನೇನು ಮಾಡೋದು? ಚಟ, ವಾಟ್ ಎಲ್ಸ್? Nothing else. There's a deer. Cheta is seemingly tired. Fine, we'll that's all for now. ಇವತ್ತಿಗೆ ಇಷ್ಟೇ ವ್ಲಾಗು. Why are you laughing, Cheta? What happened? Nothing. It's Cheta's sir though. Fine. See you.